ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದಂತ ಒಂದು ರಾಬರಿ ಪ್ರಕರಣ 7 ಕೋಟಿ ರಾಬರಿ ಪ್ರಕರಣ ಆಯ್ತಲ್ಲ. ಇದೀಗ ಈ ದರೋಡೆಯ ಕೇಸ್ನಲ್ಲಿ ಪೊಲೀಸ್ ಸಿಬ್ಬಂದಿಯ ಕೈವಾಡ ಎಲ್ಲವೂ ಕೂಡ ಹೊರಗೆ ಬರ್ತಿದೆ. ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದರೋಡೆ ಕೇಸ್ನಲ್ಲಿ ಪೊಲೀಸ್ ಸಿಬ್ಬಂದಿಯ ಕೈವಾಡ ಇರೋದು ಗೊತ್ತಾಗ್ತಿದೆ. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಕೇಸ್ ಕೂಡ ಈಗ ಹೊರಗೆ ಬರ್ತಿದೆ. ಹಾವೇರಿಯಲ್ಲಿ ಮತ್ತೊಬ್ಬ ಪೊಲೀಸ್ ಸಿಬ್ಬಂದಿ ಒಂದು ಕೃತ್ಯವನ್ನ ಎಸಗಿದ್ದಾನೆ. ಮನೆ ದರೋಡೆ ಗ್ಯಾಂಗ್ ಜೊತೆ ಆತ ಶಾಮೀಲಾಗ್ಬಿಟ್ಟಿದ್ದಾನೆ. ಪ್ಲಾನ್ ಅನ್ನ ರೂಪಿಸಿ ದರೋಡೆ ಗ್ಯಾಂಗಿನ ಜೊತೆ ಸೇರಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ. ಇಂಥದ್ದೇ ಮನೆಯನ್ನ ದರೋಡೆ ಮಾಡೋದಕ್ಕೆ ಪ್ಲಾನ್ ಅನ್ನ ರೂಪಿಸ್ತಾನಿದ್ದ. ಸ್ವತಃ ಪೊಲೀಸ್ ಸಿಬ್ಬಂದಿನೇ ಪ್ಲಾನ್ ಅನ್ನ ರೆಡಿ ಮಾಡಿಕೊಡ್ತಾನೆ. ಕಳ್ಳ ಪೊಲೀಸ್ ಇವರದ್ದು. ತನ್ನ ಹೆಂಡತಿ ಊರಲ್ಲೇ ಖತರ್ನಾಕ್ ಪ್ಲಾನ್ ಮಾಡ್ತಾನೆ. ಅಳಿಯ ಊರನ್ನೇ ತೊಳೆದು ಹೊರಟಿರುವಂತ ಕಥೆ ಇದು. ನೋಡಿ, ಡೈರಿ ಸರ್ಕಲ್ ಬಳಿ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಒಂದು ದರೋಡೆ ಪ್ರಕರಣ ಆಯಿತು. ಮಠ ಮಧ್ಯಾಹ್ನನೇ ಈ ATMಗೆ ಹಣ ಕೊಡುವಂತ ವ್ಯಾನ್ ಅನ್ನ ಅಡ್ಡ ಹಾಕಿ ದರೋಡೆ ಮಾಡಿದ್ರು. ಆ ಪ್ರಕರಣದಲ್ಲಿ ಪೊಲೀಸ್ ಸಿಬ್ಬಂದಿ ಕಾನ್ಸ್ಟೇಬಲ್ಗಳು ಕೂಡ ಭಾಗಿಯಾಗಿದ್ರು ಅನ್ನೋ ವಿಚಾರ ಗೊತ್ತಾಗುತ್ತೆ. ಪ್ರಕರಣ ಎಲ್ಲ ಬಹಳಷ್ಟು ತೀವ್ರಗತಿಯಲ್ಲಿ ತನಿಖೆ ಆಗ್ತಿದೆ. ಇದೇ ರೀತಿಯಲ್ಲಿ ಹಾವೇರಿಯಲ್ಲೂ ಕೂಡ ಮತ್ತೊಂದು ಕೇಸ್ ಮನೆ ದರೋಡೆ ನಡೆದಿದೆ. ದರೋಡೆ ಖತರ್ನಾಕ್ ಕಳ್ಳರು ಮಾಡ್ತಾರೆ, ಗ್ಯಾಂಗ್ ಇರ್ತಾರೆ ಅಂತ ಗೊತ್ತಿರುತ್ತೆ. ಆದ್ರೆ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ. ಈ ಕಳ್ಳರನ್ನು ಹಿಡಿಬೇಕು, ವಿಜಿಲೆನ್ಸ್ ಇಡಬೇಕು, ನೋಡಬೇಕು. ಆದ್ರೆ ಹಂಗಲ್ಲ. ಕಾಕಿ ತೊಟ್ಟಿರುವಂತ ಪೊಲೀಸೇ ಈ ದರೋಡೆ ಪ್ರಕರಣದಲ್ಲಿ ಬ್ಲೂ ಪ್ರಿಂಟ್ ಹಾಕೊಡ್ತಾನೆ. ಇಂಥ ಮನೆನೇ ಕಳ್ತನ ಮಾಡಬೇಕು. ಈ ಪೊಲೀಸ್ ಸಿಬ್ಬಂದಿಯ ಹೆಂಡತಿ ಊರಂತೆ. ಆತನೇ ಇದೇ ಊರಲ್ಲೇ ನೀವು ಕಳ್ಳತನ ಮಾಡಿ ಅಂತ ಪ್ಲಾನ್ ಕೊಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಕಳ್ಳತನ ಆಗಿರುವಂತ ಮನೆ ಇದು. ಈ ಟೋಪಿ ಹಾಕಿದ್ದಾನಲ್ಲ ಈತ, ಈಗ ಇಡೀ ಸಮಾಜಕ್ಕೆ ಟೋಪಿ ಹಾಕಿದ್ದಾನೆ ಈತ. ಪೊಲೀಸ್ ಸಿಬ್ಬಂದಿ ಕಾಕಿ ತೊಟ್ಟು ಕಳ್ಳರನ್ನ ಹಿಡಿಬೇಕು, ಆರಕ್ಷಕ ಆತ. ಆದ್ರೆ ಈಗ ಭಕ್ಷಕನಾಗಿ ಇಂಥದ್ದೊಂದು ಖತರ್ನಾಕ್ ಕೆಲಸ ಮಾಡಿರೋದು ಹಾವೇರಿಯಲ್ಲಿ ನಡೆದಿರುವಂತ ಘಟನೆ ಇದು. ತನ್ನ ಹೆಂಡತಿ ಊರಲ್ಲೇ ಕಳ್ಳತನ ಮಾಡಿ, ಇಂಥ ಮನೆಯಲ್ಲೇ ಕಳ್ಳತನ ಮಾಡಿ ತಪ್ಪಿಸ್ಕೊಂಡು ಹೆಂಗೆ ಹೋಗಬೇಕು, ಯಾವ ರೀತಿಯ ಕಳ್ಳತನ ಮಾಡಬೇಕು ಅಂತ ಪ್ಲಾನ್ ಹಾಕಿಕೊಟ್ಟಿದ್ದಾನೆ. ನೋಡಿ, ನಮ್ಮ ರಾಜ್ಯದ ಪೊಲೀಸರು ಅಂತಂದ್ರೆ ಸಿಂಗಮ್ ಅಂತ ಕರಿತೀವಿ. ದಕ್ಷ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಆದ್ರೆ ಇಂಥ ಕೆಲವರು ಬೆರಳೆಣಿಕೆಯ ಇಂಥ ಖತರ್ನಾಕ್, ಇಂಥ ಹಾಕೊಳ್ಳೋದು ಕಾಕಿ, ಆದ್ರೆ ಮಾಡೋದು ಖತರ್ನಾಕ್ ಕೆಲಸಗಳು. ಈಗ ಇಡೀ ಹಾವೇರಿನೇ ಬೆಚ್ಚು ಬಿದ್ದಿದೆ. ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ಹಾವೇರಿಯ ಹಿರೇಕೇರೂರು ಠಾಣೆಯ ಸಿಬ್ಬಂದಿಯನ್ನ ಈಗ ಬಂಧಿಸಿದ್ದಾರೆ ಪೊಲೀಸರು. ನಿಡೆನೇಗಿಲು ಗ್ರಾಮದಲ್ಲಿ ಮನೆಯನ್ನ ದರೋಡೆಯನ್ನ ಮಾಡಿಸಿರ್ತಾನಾತ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ನಿಡೆನೇಗಿಲು ಅಂತ ಮಲ್ಲನಗೌಡನ ಮನೆಯಲ್ಲಿ ದರೋಡೆ ಮಾಡಿಸ್ತಾರೆ. ಜನವರಿ 19ರಂದು ಮಧ್ಯರಾತ್ರಿ 11 ಗಂಟೆಗೆ ದರೋಡೆ ನಡೆಯುತ್ತೆ. ಮನೆಯಲ್ಲಿದ್ದವರಿಗೆ ಹೆದರಿಸಿ ದರೋಡೆ ಮಾಡ್ತಾರೆ. 5 ಲಕ್ಷ, ಇನ್ನು ಜೊತೆಯಲ್ಲಿ 90 ಗ್ರಾಂ ಬಂಗಾರ, 500 ಗ್ರಾಂ ಬೆಳ್ಳಿಯನ್ನ ದರೋಡೆ ಮಾಡಿಸ್ತಾರೆ. ದರೋಡೆ ಪ್ರಕರಣ ಭೇದಿಸಿದ್ದಾರೆ ಈಗ ಹಾವೇರಿಯ ಪೊಲೀಸರು. ಪೊಲೀಸ್ ಸಿಬ್ಬಂದಿ ಪ್ರದೀಪ್ ನಾಯಕ್ ಅಂತ ಆತನ ಅರೆಸ್ಟ್ ಮಾಡಿದ್ದಾರೆ. ಹಿರೇಕೆರೂರು ಠಾಣೆಯಲ್ಲಿ CR ಕಾನ್ಸ್ಟೇಬಲ್ ಆಗಿರ್ತಾನೆ. ಇನ್ನು ಮುದ್ದಿನಕೊಪ್ಪ ಗ್ರಾಮದ ನಿವಾಸಿ ಆಗಿರ್ತಾನೆ ಈ ಕಳ್ಳ ಪೊಲೀಸ್ ಆಗಿರುವಂತ ಪ್ರದೀಪ್ ನಾಯಕ್ ಸೇರಿ 5 ಆರೋಪಿಗಳನ್ನ ಈಗ ಬಂಧಿಸಲಾಗಿದೆ. ಇನ್ನುಳಿದ 2 ಆರೋಪಿಗಳಿಗಾಗಿ ಹಾವೇರಿ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಹಿರೇಕೆರೂರು ಠಾಣಾ ವ್ಯಾಪ್ತಿಯಲ್ಲೇ ನಡೆದಿರುವಂತ ಪ್ರಕರಣ ಇದು. ಅದೇ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಈ ಖತರ್ನಾಕ್ ಪ್ರದೀಪ್ ನಾಯ್ಕ್ ಎನ್ನುವಂತ ಕಾನ್ಸ್ಟೇಬಲ್ ಪೊಲೀಸ್ ಯೂನಿಫಾರ್ಮ್ ಅನ್ನ ಧರಿಸಿನೇ ಕಳ್ಳತನ ಮಾಡಿಸಿರ್ತಾನೆ. ನೋಡಿ, ಸಣ್ಣ ಪುಟ್ಟ ಕಳ್ಳತನ ಇದಲ್ಲ. ಜನವರಿ 19ರಂದು ನಡೆದಿರುವಂತ ಪ್ರಕರಣ ಇದು. ರಾತ್ರಿ 11 ಗಂಟೆಗೆ ಈತನೇ ಆತನ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತ ಮನೆಯಾಗಿರುತ್ತೆ. ಈ ಮನೆಯಲ್ಲಿದ್ದಂತ 5 ಲಕ್ಷ ಹಣ, 90 ಗ್ರಾಂ ಬಂಗಾರ, 500 ಗ್ರಾಂ ಇರುವಂತ ಬೆಳ್ಳಿಯನ್ನ ದರೋಡೆ ಮಾಡಿಸ್ತಾನೆ. ಅಂದ್ರೆ ಈತನ ಹೆಂಡತಿ ಊರಂತೆ ಅದು. ಈತನಿಗೆ ಅಕ್ಕಪಕ್ಕ ಗೊತ್ತಿರುತ್ತೆ ಯಾರ್ಯಾರ ಮನೆಯಲ್ಲಿ ಹೆಂಗೆ, ಯಾರು ರಿಚ್ ಇದ್ದಾರೆ, ಹೆಂಗಿರ್ಬೋದು ಅಂತ. ಇವೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡೇ ಈತ ಈ ಕಳ್ಳತನಕ್ಕೆ ಪ್ಲಾನ್ ಕೊಟ್ಟು ಸದ್ಯ ಪೊಲೀಸ್ ಆತ ಆದರೂ ಕೂಡ ಈ ಕಳ್ಳ ಆಗ್ಬಿಟ್ನಲ್ಲ. ಹಾಗಾಗಿ ಪೊಲೀಸರಿಗೆ ಆತನ ಅರೆಸ್ಟ್ ಮಾಡಿದರೆ. ಜೊತೆಯಲ್ಲಿ 5 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು. ಇನ್ನಷ್ಟು ಹೆಚ್ಚಿನ ತನಿಖೆಗೆ ಪೊಲೀಸರು ಈಗ ಫೀಲ್ಡಿಗಿಳಿದಿದ್ದಾರೆ. ಅಂದರೆ ತೋಟದಲ್ಲಿ ಮನೆ ಇರೋದಂದ್ರೆ ಅಕ್ಕಪಕ್ಕ ಯಾವುದೇ ಮನೆಗಳು ಇಲ್ಲ. ಅಂದರೆ ಸುಮಾರು 1 ಕಿಲೋಮೀಟರ್ ತನಕ ಯಾವುದೇ ಮನೆಗಳಿಲ್ಲ. ಸುಮಾರು 1ನೇ ತಿಂಗಳು ಅಂದರೆ ಜನವರಿ 19ನೇ ತಾರೀಕು 2026 ಈ ವರ್ಷ ನಡೀತಿರ್ತಕ್ಕಂಥ ಘಟನೆ ಏನಂತ ಅಂದರೆ ಸುಮಾರು 11
ಕಾಲು 11:15ಕ್ಕೆ 5 ಜನ ಡಕಾಯಿತರು ಕಳ್ಳರು ಬಂದ್ಬಿಟ್ಟು ಈ ಫ್ರಂಟ್ ಡೋರ್ ಏನಿದೆಯಲ್ಲ ಅದನ್ನು ಲಾಕ್ ಮಾಡಿಬಿಟ್ಟು ಹಿಂದ್ಗಡೆ ಡೋರಿಂದ ಬಂದು ಜಮ್ಮಿಟಿಗೆ ಬರುತ್ತಲ್ಲ ದೊಡ್ಡ ಇಟ್ಟಿಗೆ ಅದನ್ನು ಡೈರೆಕ್ಟ್ ಲಾಕಿಗೆ ಹೊಡೆದು ಅಲ್ಲಿಂದ ಡೈರೆಕ್ಟಾಗಿ ನಾನು ಮತ್ತು ನನ್ನ ಹೆಂಡತಿ ಮತ್ತು ನನ್ನ ಮಗ ಮತ್ತು ನನ್ನ ತಾಯಿ ಮತ್ತು ಅವರ ತಾಯಿ ಅಂದರೆ ನನ್ನ ಹೆಂಡತಿ ತಾಯಿ ಮಲಗಿದ್ದಾಗ ಬಂದುಬಿಟ್ಟು ಆ ಡೋರ್ನ ಹೊಡೆದಾದ್ಮೇಲೆ ನಮಗೆ ಅವಾಗ ಎಚ್ಚರ ಆಯಿತು. ಡೈರೆಕ್ಟ್ 5 ಜನನೂ ಒಳಗಡೆ ನುಗ್ಗಿದ್ರು. 5 ಜನನೂ ಒಳಗಡೆ ನುಗ್ಗಿಬಿಟ್ಟು ಏನಪ್ಪ ಅಂದರೆ ಡೈರೆಕ್ಟ್ ದುಡ್ಡು ಇರ್ತಕ್ಕಂಥ ನಮ್ಮ ಕಪಾಟ್ ಅಂದರೆ ಗಾರೇಜ್ ಅಂತ ಏನಂತೀವಲ್ಲ ಅದಕ್ಕೆ ಬಂದ್ಬಿಟ್ಟು ದುಡ್ಡು ಮತ್ತು ಅದರಲ್ಲಿರ್ತಕ್ಕಂಥ ಬಂಗಾರ ಬೆಳ್ಳಿ ಏನಿದೆಯಲ್ಲ ಅದನ್ನು ತಗೊಂಡ್ರು. ಚಾಕು ಇತ್ತು ಅವ್ರ ಕೈಯಲ್ಲಿ. ಚಾಕು ಇದರಿಂದ 4 ಜನ ಕಡೆಯಲ್ಲಿ 3 ಜನ ಕಡೆಯಲ್ಲಿ ರಾಡಿತ್ತು. ಅಂದರೆ ಇದರಲ್ಲಿ ಇನ್ನೊಂದು ನಮ್ಮ ಇಲಾಖೆದು ಬೇಜಾರದ ಸಂಗತಿ ಏನಂದರೆ, ನಮ್ಮ ಇಲಾಖೆಯ ಒಬ್ಬ ಪ್ರದೀಪ್ ನಾಯ್ಕ್ ಅಂತಕ್ಕಂಥ DR ಕಾನ್ಸ್ಟೇಬಲ್ ಒಬ್ಬರು ಇನ್ವಾಲ್ವ್ ಆಗಿದ್ದು ತುಂಬ ಬೇಜಾರದ ಸಂಗತಿ ಇಲಾಖೆಗೆ. ಪ್ರದೀಪ್ ನಾಯ್ಕ್ ಅವ್ರಿಗೇ ಅದೇ ಜಾಗ ಅವರೇ ತೋರಿಸ್ಬಿಟ್ಟು ಅವರೇ ಇದೇ ಜಾಗದಲ್ಲಿ ನೀವು ಮಾಡಿರಿ ಅಂತ ತೋರಿಸಿದ್ದಾರೆ ಅಂತ ಅವರು ನಮಗೆ ಮಾಹಿತಿ ಕೊಟ್ಟರು. ನಾವು ಅದನ್ನು ಪರಿಶೀಲಿಸಲಾಗಿ ಮತ್ತು ನಾವು ಟೆಕ್ನಿಕಲಿನೂ ನಾವು ವೆರಿಫೈ ಮಾಡಲಾಗಿ ಒಟ್ಟೊಟ್ಟಿಗೆ ಓಡಾಡೋದು ನಮಗೆ ಕಂಡು ಬಂತು. ಆ ಪ್ರಕಾರ ಇವತ್ತು ನಾವು 7ನೇ ತಾರೀಕು ನಾವು ನಮ್ಮ APC ಒಬ್ಬರನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ. ಅವರು ಕೂಡ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ.